ಸಮಯ ಅನ್ನತಕ್ಕಂಥದ್ದು ತುಂಬ ಅಮೂಲ್ಯವಾದಂಥದ್ದು. ಯಾವುದೇ ಕೆಲಸವನ್ನು ನಾವು ಮುಂದೂಡ್ದಲ್ಲೇ ಆ ಕ್ಷಣದಲ್ಲಿ ಮಾಡ್ತಾ ಹೋದರೆ ಮುಂದೆ ನಮಗೆ ತುಂಬ ಒಳ್ಳೆಯದಾಗತಕ್ಕಂಥ ಸಂದರ್ಭಗಳು ಬೇಕಾದಷ್ಟು ಇರ್ತವೆ. ಅದನ್ನು ನಾವು ಮುಂದೂಡ್ತಾ ಹೋದರೆ ಆಮೇಲೆ ಮಾಡೋಣ, ನಾಳೆ ಮಾಡೋಣ ಅಂತ ಹೋಗ್ತಾ ಇದ್ದರೆ ನಮ್ಮ ಜೀವನದಲ್ಲಿ ನಾವು ಕೊನೆ ಒಂದು ದಿವಸ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತೆ. ಅದಕ್ಕೋಸ್ಕರ ಆ ಕ್ಷಣವನ್ನು ನಾವು ಒಳ್ಳೆಯ ಅಮೂಲ್ಯವಾದಂಥ ಸಮಯ ಅಂತ ಹೇಳ್ಬಿಟ್ಟು ನಾವು ಉಪಯೋಗಿಸ್ಕೊತ ಹೋಗಬೇಕು. ಒಬ್ಬ ಯುವಕ ಮಾಡ್ತಾನೆ, ಬೆಳಗಿನ ಜಾವ 4 ಗಂಟೆಗೆ ವಾಕ್ ಹೋಗತಕ್ಕಂಥ ಒಂದು ಹ್ಯಾಬಿಟ್ ಇಟ್ಕೊಂಡಿರ್ತಾನೆ. ನದಿಯ ಪಕ್ಕದಲ್ಲಿ ಹೋಗ್ತಾ ಇರ್ತಾನೆ. ಹೋಗಬೇಕಾದ್ರೆ ಒಂದು ದಿವಸ ಅವನ ಕಾಲಿಗೆ ಒಂದು ಚೀಲ ಸಿಗುತ್ತೆ. ಇನ್ನು ಕತ್ಲೆ ತುಂಬ 4 ಗಂಟೆ ಚೀಲ ಸಿಗ್ತದೆ. ಇವನೇ ಮಾಡ್ತಾನೆ, ಅದು ತೊಗೊಂಡ್ಬಿಟ್ಟು ಚೀಲದೊಳಗಡೆ ಕೈ ಹಾಕ್ತಾನೆ. ಒಂದಷ್ಟು ಕಲ್ಲುಗಳು ಇರ್ತವೆ. ಇವನೇ ಮಾಡ್ತಾನೆ, ಆ ಕಲ್ಲುಗಳನ್ನ ಒಂದೊಂದೇ ತೊಗೊಂಡು ನದಿಗೆ ಬಿಸಾಡ್ತಾ ಇರ್ತಾನೆ. ಆ ಟಪ್ ಟಪ್ ಅಂತ ಸೌಂಡ್ ಬರ್ತಾ ಇರ್ತದೆ. ತುಂಬ ಖುಷಿ ಪಡ್ತಾ ಇರ್ತಾನೆ. ಹೀಗೆ ಓಡಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಎಸಿತಾನೇ ಇರ್ತಾನೆ. ಅಷ್ಟೊತ್ತಿಗೆ ಬೆಳಗಾದಾಗ ಏನಾಗುತ್ತೆ, ಕೊನೆಯ ಕಲ್ಲು ಇನ್ನೇನು ಬಿಸಾಡಬೇಕು ನೋಡ್ತಾನೆ. ನೋಡಿಬಿಟ್ಟು ತಲೆ ಚಿಚ್ಕೊಂಡ್ಬಿಡ್ತಾನೆ. ಅಯ್ಯೋ ರಾಮ, ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ. ಯಾಕೆಂದರೆ ಅದು ಒಂದು ವಜ್ರದ ಕಲ್ಲಾಗಿರುತ್ತೆ. ಆ ಚೀಲದೊಳಗೆ ಇದ್ದಿದ್ದಂಥದ್ದೆಲ್ಲೂ ಕೂಡ ವಜ್ರದ ಕಲ್ಲಾಗಿರುತ್ತೆ. ಹಾಳು ಮಾಡ್ಕೊಂಡ್ಬಿಟ್ನಲ್ಲ ಅಂತ ತುಂಬ ಬೇಸರವನ್ನು ಪಡ್ಕೊತಾನೆ, ಅಳ್ತಾನೆ. ಆದರೆ ಅದು ವಾಪಸ್ಸು ಬರೋದಿಲ್ಲ. ನದಿ ಒಳಗಡೆ ಎಲ್ಲಿ ಬಿದ್ದಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಅದೇ ರೀತಿಯಲ್ಲಿ ನಾವು ಕೂಡ ಜೀವನದಲ್ಲಿ ಬೇಕಾದಷ್ಟು ಸಮಯವನ್ನು, ಬೇಕಾದಷ್ಟು ಕ್ಷಣಗಳನ್ನು ವಜ್ರದ ಒಂದು ತುಣುಕು ಅನ್ನೋ ರೀತಿಯಲ್ಲಿ ನಾವು ಉಪಯೋಗ ಮಾಡಿದ್ರೆ ನಮ್ಮ ಜೀವನ ಸುಖಮಯವಾಗಿರುತ್ತೆ. ಹಾಳು ಮಾಡಿದರೆ ನಮ್ಮ ಜೀವನ ಹಾಳಾಗಿ ಹೋಗುತ್ತೆ. ಯಾರು ಸಮಯವನ್ನು ಹಾಳು ಮಾಡ್ತಾ ಇರ್ತಾರೆ, ನಿಮ್ಮ ಮಿತ್ರರು, ಸಂಬಂಧಿಕರು, ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು.